ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವರಾದ ಪ್ರಿಯಾಂಕ್ ಖರ್ಗೆ ನೇತೃತ್ವದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಕಾರ್ಪೊರೇಟ್ಗಳ ನಿಯೋಗವು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರಿಯಲ್ ಟೌನ್ ಪ್ರಾಧಿಕಾರದ ಅಧ್ಯಯನ ಭೇಟಿ ನೀಡಿತ್ತು. ನಗರ ಯೋಜನೆಗೆ ತ್ಯಾಜ್ಯ ನಿರ್ವಹಣೆ, ನೀರು ಸಂಸ್ಕರಣೆ ಮತ್ತು ಕಲಬುರಗಿ ನಗರ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸಬಹುದಾದ ಸಮಗ್ರ ಆಡಳಿತ ಮಾದರಿಗಳಲ್ಲಿ ಅತ್ಯುತ್ತಮ ಅಭ್ಯಾಸಗಳ ಬಗ್ಗೆ ಕಾರ್ಪೊರೇಟ್ಗಳಿಗೆ ಈ ನೋಟವನ್ನು ನೀಡಲು ಈ ಭೇಟಿಯನ್ನು ಆಯೋಜಿಸಲಾಗಿತ್ತು. ನಿಯೋಗವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಸಮಗ್ರ ಮತ್ತು ಭವಿಷ್ಯಕ್ಕೆ ಸಿದ್ಧವಾಗಿರುವ ಯೋಜನೆಯ ಮಹತ್ವವನ್ನು ಒತ್ತಿ ಹೇಳಿದರು. ಹಿಂದೆ ಅನೇಕ ನಗರ ನಿಯಮಗಳು ಅನುಸರಿಸಿರುವ ಸೀಲೋ ಆಧಾರಿತ ವಿಧಾನಗಳ ಅಪಾಯಗಳ ವಿರುದ್ಧ ಎಚ್ಚರಿಕೆ ನೀಡಿದ್ರು. ಉತ್ತಮ ಯೋಜನೆ ಕಾರ್ಯವಿಧಾನದಲ್ಲಿ ಬದಲಾವಣೆ ಮತ್ತು ಉತ್ತಮ ಅಭ್ಯಾಸಗಳ ಅಳವಡಿಕೆಯೊಂದಿಗೆ ಕೈ ಜೋಡಿಸಲು ಕರೆ ನೀಡಿದ ಸಚಿವರು ಕಲಬುರಗಿ ಉತ್ತಮ ಯೋಜಿತ ಮತ್ತು ಸ್ಥಿತಿಸ್ಥಾಪಕ ನಗರವಾಗಿ ಬೆಳೆಯಬೇಕಾದರೆ ಮೂಲಸೌಕರ್ಯ, ಸುಸ್ಥಿರತೆ ಮತ್ತು ನಾಗರಿಕ ಜವಾಬ್ದಾರಿ ಒಮ್ಮುಖವಾಗಬೇಕು ಎಂದು ಹೇಳಿದ್ದಾರೆ. ಎಲ್ಸಿಐಟಿಎದ ಅಧ್ಯಕ್ಷರಾದ ಡಾಕ್ಟರ್ ವಿ ವೀರಪ್ಪನ್ ಮತ್ತು ಅವರ ತಂಡ ನಿಯೋಗವನ್ನ ಬರಮಾಡಿಕೊಂಡ್ರು. 3 ಪ್ರಮುಖ ಸೌಲಭ್ಯಗಳಾದ ನೀರು, ತ್ಯಾಜ್ಯ ಮತ್ತು ಎಸ್ಟೇಟ್ ಸೇವೆಗಳು ಒಂದೇ ವೇದಿಕೆಯಲ್ಲಿ ಟ್ರ್ಯಾಕ್ ಮಾಡುವ ಸೆಂಟ್ರಲ್ ಕಮಾಂಡ್ ಸೆಂಟರ್, ತ್ಯಾಜ್ಯ ನೀರನ್ನ ಕ್ಯಾಂಪಸ್ನಾದ್ಯಂತ ಸಂಸ್ಕರಿಸಿ ಮರುಬಳಕೆ ಮಾಡುವ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ, ಎಸ್ಟಿಪಿ ಮತ್ತು ತ್ಯಾಜ್ಯವನ್ನು ವಿಂಗಡಿಸಿ ಸಂಸ್ಕರಿಸಿ ಮರುಬಳಕೆ ಮಾಡುವ ವಿಧಾನಗಳನ್ನು ವೀಕ್ಷಿಸಿದ್ರು. ಉತ್ತಮ ನಾಗರಿಕ ಸೇವೆಗಳು, ಬಲವಾದ ಮೂಲಸೌಕರ್ಯ ಮತ್ತು ಹಸಿರು ನಗರ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ಕಲಬುರಗಿಯಲ್ಲಿ ಸಂಯೋಜಿತ ವ್ಯವಸ್ಥೆಗಳನ್ನು ಅಳವಡಿಸಿಕೊಳ್ಳುವ ಕುರಿತು ಚರ್ಚಿಸಲಾಯಿತು. ಕಲಬುರಗಿ ಮಹಾನಗರ ಆಯುಕ್ತರಾದ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರು, ಮೇಯರ್ ಮತ್ತು ಉಪಮೇಯರ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಎಸ್ಎಸ್ವಿ ನ್ಯೂಸ್.